ಸೈಲೆಂಟ್ ಆಗಿದ್ರು. ಅವಾಗ ನೀವು ಹೇಳಿದ್ರೆ ಸಂವಿಧಾನ ಸ್ಟೇಟ್ಮೆಂಟ್ ಕೊಟ್ಟರು, ಮಿನಿಸ್ಟರ್ ಪೋಸ್ಟ್ ಕೂಡ ಹೋಯ್ತು, ಆ ಪಕ್ಷದವರನ್ನ ಕೈ ಬಿಟ್ರು. ಈಗ ಫುಲ್ ಆಕ್ಟಿವ್ ಆಗೋದಕ್ಕೆ ಏನ್ ಕಾರಣ ಅಂತ? ಅವ್ರಿಗೆ ಬಿಜೆಪಿಲಿ ಟಿಕೆಟ್ ಸಿಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಈಗ ಏನಾದರೂ ಮಾಡಿ ಬಿಜೆಪಿಯಲ್ಲಿ ಟಿಕೆಟ್ ತಗೋಬೇಕು. ಇವ್ರು ಬಾಯಿ ಚಪಲದಿಂದ ಲಾಸ್ಟ್ ಟೈಮ್ ಮಿನಿಸ್ಟರ್ ಪೋಸ್ಟು ಕಳ್ಕೊಂಡ್ರು. ನಾನು ಹೇಳೋದು, ನಿನ್ನೆ ಅವರೊಂದು ಮಾತು ಹೇಳ್ತಾರೆ ಮೀಡಿಯಾದಲ್ಲಿ, ಸಿದ್ದರಾಮಯ್ಯನವರು ನಮಗೆ ಟಾರ್ಗೆಟ್ ಅಂತ. ರೀ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂದರೆ ಸಿದ್ದರಾಮಯ್ಯ ಸಾಹೇಬ್ರೆ. ನಿನಗೆ ಸಿದ್ದರಾಮಯ್ಯ ಸಾಹೇಬ್ರೆ ಟಾರ್ಗೆಟ್ ಆದರೆ ನಮಗೂ ನೀನೇ ಟಾರ್ಗೆಟ್ಟು. ಏನು ನಿನ್ನ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರೆ ನೋಡ್ಕೊಂಡಿರ್ಬೇಕಾ ಅನಂತಕುಮಾರ್ ಹೆಗಡೆ ಅವರೇ? ಒಂದು ಮುಖ್ಯಮಂತ್ರಿಗಳ್ರಿ, 45 ವರ್ಷದ ಅನುಭವ ಇರೋರು ಮಾತಾಡೋವಾಗ ಬನ್ನಿ ಮಾತಾಡೋಣ, ಕಾಮ್ ಕಿ ಬಾತ್ ಮಾತಾಡೋಣ ಬನ್ನಿ, ನಿಮ್ಮ ಮನ್ ಕಿ ಬಾತ್ ಜೊತೆ ಕಾಮ್ ಕಿ ಬಾತ್ ಮಾತಾಡೋಣ ಬನ್ನಿ. 10 ವರ್ಷ UPA ಗೌರ್ಮೆಂಟ್ ಏನು ಮಾಡಿದೆ, UPA 1 UPA 2 ಅಂತ ನಾವು ಹೇಳ್ತೀವಿ. ನೀವು 10 ವರ್ಷ ಏನು ಮಾಡಿದಾರೆ ಅಂತ ಬನ್ನಿ. ರಾಮ ಮಂದಿರ ವಿಚಾರ ತೆಗಿತೀರಾ, ಧರ್ಮದ ವಿಚಾರ ತೆಗಿತೀರಾ. ನಾವು ಹಿಂದೂ ಧರ್ಮದವ್ರಿ, ನಮಗೂ ಶ್ರೀರಾಮ ಆರಾಧ್ಯ ದೈವ, ನಿಮಗಿಂತ ಹೆಚ್ಚಾಗಿ ಪೂಜಿಸ್ತೀವಿ ನಾವು. ಅದೇನೋ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಆಡ್ತಾ ಇದ್ದೀರಾ. ಇದೆಲ್ಲ ಸರಿ ಇರಲ್ಲ ಅನಂತಕುಮಾರ್ ಹೆಗಡೆ ಅವರೇ. ನಿಮ್ಮ ಬಾಯಿ ಚಪ್ಲಾನ್ ಮುಂದುವರಿಸ್ತೀವಿ ಅಂದರೆ ಮುಂದುವರಿಸಿ. ನೀವು ಒಂದು ಮಾತಾಡಿದ್ರೆ 4 ಮಾತಾಡೋದು ನಮಗೂ ಗೊತ್ತು. ನೋಡೋಣ ಫೈಟ್ ಎಲ್ಲಿಗೆ ಹೋಗಿ ನಿಲ್ಲುತ್ತೋ. ವಿ ಆರ್ ರೆಡಿ. ಅನಂತಕುಮಾರ್ ಹೆಗಡೆ ಅವರೇ, ಚಾಲೆಂಜಿಗೆ ರೆಡಿ. ತಾಕತ್ತಿದ್ರೆ ಬನ್ನಿ ಮಾತಾಡೋಣ. ಸೈಲೆಂಟ್ ಆಗಿದ್ರು. ಅವಾಗ ನೀವು ಹೇಳಿದ್ರೆ ಸಂವಿಧಾನ ಸ್ಟೇಟ್ಮೆಂಟ್ ಕೊಟ್ಟರು, ಮಿನಿಸ್ಟರ್ ಪೋಸ್ಟ್ ಕೂಡ ಹೋಯ್ತು, ಆ ಪಕ್ಷದವರನ್ನ ಕೈ ಬಿಟ್ರು. ಈಗ ಫುಲ್ ಆಕ್ಟಿವ್ ಆಗೋದಕ್ಕೆ ಏನ್ ಕಾರಣ ಅಂತ? ಅವ್ರಿಗೆ ಬಿಜೆಪಿಲಿ ಟಿಕೆಟ್ ಸಿಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಈಗ ಏನಾದರೂ ಮಾಡಿ ಬಿಜೆಪಿಯಲ್ಲಿ ಟಿಕೆಟ್ ತಗೋಬೇಕು. ಇವ್ರು ಬಾಯಿ ಚಪಲದಿಂದ ಲಾಸ್ಟ್ ಟೈಮ್ ಮಿನಿಸ್ಟರ್ ಪೋಸ್ಟು ಕಳ್ಕೊಂಡ್ರು. ನಾನು ಹೇಳೋದು, ನಿನ್ನೆ ಅವರೊಂದು ಮಾತು ಹೇಳ್ತಾರೆ ಮೀಡಿಯಾದಲ್ಲಿ, ಸಿದ್ದರಾಮಯ್ಯನವರು ನಮಗೆ ಟಾರ್ಗೆಟ್ ಅಂತ. ರೀ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂದರೆ ಸಿದ್ದರಾಮಯ್ಯ ಸಾಹೇಬ್ರೆ. ನಿನಗೆ ಸಿದ್ದರಾಮಯ್ಯ ಸಾಹೇಬ್ರೆ ಟಾರ್ಗೆಟ್ ಆದರೆ ನಮಗೂ ನೀನೇ ಟಾರ್ಗೆಟ್ಟು. ಏನು ನಿನ್ನ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರೆ ನೋಡ್ಕೊಂಡಿರ್ಬೇಕಾ ಅನಂತಕುಮಾರ್ ಹೆಗಡೆ ಅವರೇ? ಒಂದು ಮುಖ್ಯಮಂತ್ರಿಗಳ್ರಿ, 45 ವರ್ಷದ ಅನುಭವ ಇರೋರು ಮಾತಾಡೋವಾಗ ಬನ್ನಿ ಮಾತಾಡೋಣ, ಕಾಮ್ ಕಿ ಬಾತ್ ಮಾತಾಡೋಣ ಬನ್ನಿ, ನಿಮ್ಮ ಮನ್ ಕಿ ಬಾತ್ ಜೊತೆ ಕಾಮ್ ಕಿ ಬಾತ್ ಮಾತಾಡೋಣ ಬನ್ನಿ. 10 ವರ್ಷ UPA ಗೌರ್ಮೆಂಟ್ ಏನು ಮಾಡಿದೆ, UPA 1 UPA 2 ಅಂತ ನಾವು ಹೇಳ್ತೀವಿ. ನೀವು 10 ವರ್ಷ ಏನು ಮಾಡಿದಾರೆ ಅಂತ ಬನ್ನಿ. ರಾಮ ಮಂದಿರ ವಿಚಾರ ತೆಗಿತೀರಾ, ಧರ್ಮದ ವಿಚಾರ ತೆಗಿತೀರಾ. ನಾವು ಹಿಂದೂ ಧರ್ಮದವ್ರಿ, ನಮಗೂ ಶ್ರೀರಾಮ ಆರಾಧ್ಯ ದೈವ, ನಿಮಗಿಂತ ಹೆಚ್ಚಾಗಿ ಪೂಜಿಸ್ತೀವಿ ನಾವು. ಅದೇನೋ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಆಡ್ತಾ ಇದ್ದೀರಾ. ಇದೆಲ್ಲ ಸರಿ ಇರಲ್ಲ ಅನಂತಕುಮಾರ್ ಹೆಗಡೆ ಅವರೇ. ನಿಮ್ಮ ಬಾಯಿ ಚಪ್ಲಾನ್ ಮುಂದುವರಿಸ್ತೀವಿ ಅಂದರೆ ಮುಂದುವರಿಸಿ. ನೀವು ಒಂದು ಮಾತಾಡಿದ್ರೆ 4 ಮಾತಾಡೋದು ನಮಗೂ ಗೊತ್ತು. ನೋಡೋಣ ಫೈಟ್ ಎಲ್ಲಿಗೆ ಹೋಗಿ ನಿಲ್ಲುತ್ತೋ. ವಿ ಆರ್ ರೆಡಿ. ಅನಂತಕುಮಾರ್ ಹೆಗಡೆ ಅವರೇ, ಚಾಲೆಂಜಿಗೆ ರೆಡಿ. ತಾಕತ್ತಿದ್ರೆ ಬನ್ನಿ ಮಾತಾಡೋಣ.